ಆದಿಕಾಂಡ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ ಎಂಬ ಪ್ರಥಮ ಭಾಗವು ಹಳೆ ಒಡಂಬಡಿಕೆಯ ಮೂಲ ಇಬ್ರಿಯ ಹಸ್ತಪ್ರತಿಗಳಲ್ಲಿ ವಿವಿಧ ಪುಸ್ತಕಗಳಿಗೆ ಹೆಸರುಗಳಾಗಲಿ ಶೀರ್ಷಿಕೆಗಳಾಗಲಿ ಇರಲಿಲ್ಲ. ದೇವರಿಂದ ವಾಕ್ಯಗಳನ್ನು ಹೊಂದಿದ ಯೆಹೂದ್ಯರು ಸಹಜವಾಗಿ ಪ್ರತಿಯೊಂದು ಪುಸ್ತಕದ ಮೊದಲ ಸಾಲಿನ ಮೊದಲ ಒಂದು ಅಥವಾ ಎರಡು ಪದಗಳಿಂದ ಪುಸ್ತಕಗಳನ್ನು ಕರೆಯುತ್ತಾರೆ ಇದ್ದರು. ಹಳೆ ಒಡಂಬಡಿಕೆಯ ಮೂಲ ಭಾಷೆಯಾದ ಇಬ್ರಿಯ ಭಾಷೆಯ ಆದಿಕಾಂಡದಲ್ಲಿ ಮೊದಲ ಪದವನ್ನು ಆದಿಯಲ್ಲಿ ಎಂದು ಭಾಷಾಂತರ ಮಾಡಲಾಗಿದೆ. ಆದ್ದರಿಂದ ಯೆಹೂದ್ಯರು ಇದನ್ನೇ ಕರೆಯುತ್ತಾರೆ ಇದ್ದರು. ಅನೇಕ ಶತಮಾನಗಳ ನಂತರ ಯೆಹೂದ್ಯ ಪಂಡಿತರು ಹಳೆ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿದರು ಮತ್ತು ಪ್ರತಿಯೊಂದು ಪುಸ್ತಕಕ್ಕೆ ಹೆಸರಿಟ್ಟರು. ಈ ಭಾಷಾಂತರವನ್ನು ಸೆಪ್ಟಜೆಂಟ್ ಎಂದು ಕರೆಯುತ್ತಾರೆ. ಬಹಳ ಸಮಯದ ನಂತರ ಈ ಹೆಸರುಗಳನ್ನೇ ಸತ್ಯವೇದದ ಲ್ಯಾಟಿನ್ ಭಾಷಾಂತರದಲ್ಲಿ ಉಪಯೋಗಿಸಲಾಯಿತು ಹಾಗೂ ಇದಾದ ಅನೇಕ ಶತಮಾನಗಳ ನಂತರ ಸತ್ಯವೇದದ ಆಂಗ್ಲ ಭಾಷಾಂತರದಲ್ಲಿ ಉಪಯೋಗಿಸಲಾಯಿತು. ಈ ರೀತಿಯಾಗಿ ಈಗ ಕರೆಯಲ್ಪಡುವ ಕಿಂಗ್ ಜೇಮ್ಸ್ ವರ್ಷನ್ ಮತ್ತು ಇತರ ಆಂಗ್ಲ ಭಾಷಾಂತರ ಹೆಸರುಗಳು ಬಂದವು. ಗ್ರಂಥಕರ್ತ: ಇಸ್ರಾಯೇಲ್ ಜನರು ಮೋಶೆಯ ಸಮಯದಿಂದೀಚೆಗೆ ಸತ್ಯವೇದದ ಮೊದಲ 5 ಪುಸ್ತಕಗಳನ್ನು ಮೋಶೆ ಬರೆದಿದ್ದಾನೆ ಎಂಬ ದೃಢತೆಯುಳ್ಳವರಾಗಿದ್ದರು ಮತ್ತು ಈ ನಂಬಿಕೆಯನ್ನು ಬೆಂಬಲಿಸಲು ಸತ್ಯವೇದದಲ್ಲೇ ಬಲವಾದ ಪುರಾವೆಗಳಿವೆ. ವಿಮೋಚನಕಾಂಡ 17:14-27. ಅರಣ್ಯಕಾಂಡ 33 2ನೇ ಅಧ್ಯಾಯ. ಧರ್ಮೋಪದೇಶ 31:19. ನೋಡಿರಿ, ಅತ್ಯಂತ ಪ್ರಾಮುಖ್ಯವಾಗಿ ಮೋಶೆ ತನ್ನನ್ನು ಕುರಿತು ಬರೆದಿದ್ದಾನೆ ಎಂದು ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ಮತ್ತಾಯ 19:8. ಯೋಹಾನ 5ನೇ ಅಧ್ಯಾಯ 46-7-19 ನೋಡಿರಿ. ದಿನಾಂಕ: ಭವಿಷ್ಯ ಕ್ರಿಸ್ತಶಕ ಕ್ರಿಸ್ತಪೂರ್ವ 1466 ಮತ್ತು 1406 ನಡುವೆಯಾಗಿರಬಹುದು. ಧ್ಯೇಯ: ಪ್ರಾರಂಭಗಳು. ಇಲ್ಲಿ ನಾವು ದೇವರನ್ನು ಕುರಿತು ಬರೆಯಲ್ಪಟ್ಟಿರುವ ಪ್ರಕಟಣೆ, ಲೋಕಪ್ರಾರಂಭ, ಮಾನವ ಕುಲ ಪಾಪ ವಿಮೋಚನೆಗಾಗಿ ದೇವರು ಮಾಡಿದ ಯೋಜನೆ, ವಿವಿಧ ಜನಾಂಗಗಳ ಪ್ರಾರಂಭ ಮತ್ತು ಇಸ್ರಾಯೇಲ್ ಜನರ ಪ್ರಾರಂಭವನ್ನು ನೋಡುತ್ತೇವೆ. ಇಸ್ರಾಯೇಲ್ಯರ ಮೂಲಕವಾಗಿ ದೇವರು ತನ್ನ ವಾಕ್ಯವನ್ನು ತಿಳಿಸಿದ್ದಾನೆ. ಅನುಕ್ರಮಣಿಕೆ: ಭೂಮ್ಯಾಕಾಶಗಳ ಸೃಷ್ಟಿ 1ನೇ ಅಧ್ಯಾಯ 1-31. ಸೃಷ್ಟಿಯ ಕುರಿತು ಹೆಚ್ಚಿನ ಮಾಹಿತಿ 2ನೇ ಅಧ್ಯಾಯ 1-25. ಮಾನವನು ಪಾಪ ಮಾಡಿದ್ದು ಮತ್ತು ಅದರ ಪರಿಣಾಮ.